ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಕರ್ತನ ಅತಿಪರಿಶುದ್ಧವಾದ ನಾಮಕ್ಕೆ ಮಹಿಮುಂಟಾಗಲಿ. 2020 ಇಸುವೆ ಡಿಸೆಂಬರ್ ತಿಂಗಳು 24ನೇ ತಾರೀಕು ನಮ್ಮ ಉಪವಾಸ ಕೂಟದ 14ನೇ ದಿನ. ದೇವರ ಪಾದ ಸಮ್ಮುಖದಲ್ಲಿ ಬಂದು ಕರ್ತನನ್ನು ಸ್ತುತಿ ಮಾಡುವಂತೆ, ಕೊಂಡಾಡುವಂತೆ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಕರ್ತನನ್ನು ಸ್ತುತಿಸೋಣ. ಹೋದ ರಾತ್ರಿಯೂ ಹಗಲಲ್ಲಿಯೂ ನಮ್ಮನ್ನು ಕಾಯ್ದು ಕಾಪಾಡಿರುವ ದೇವರಿಗೆ, ಕೆಡುಕನ ಎಲ್ಲ ಹೋರಾಟಗಳಿಂದ ಬಿಡಿಸಿರುವ ದೇವರಿಗೆ ಸಮಾಧಾನದಿಂದ, ಸಂತೋಷದಿಂದ, ಬಲದಿಂದ ಬೆಳಿಗ್ಗೆ ಎದ್ದು ಸ್ತೋತ್ರ ಮಾಡುವುದಕ್ಕಾಗಿ ಕೃಪೆ ನೀಡಿರುವ ದೇವರಿಗೆ ನಾವು ಕೃತಜ್ಞತಾ ಸ್ತುತಿಯನ್ನು ಹಾಡೋಣ. ಎಲ್ಲಿ ನಾವಿದ್ರೇಲು ಕೈಗಳೆತ್ತಿ ನಾವು ದೇವರನ್ನು ಸ್ತುತಿಸೋಣ. ನಾವು ದೇವರ ಮೇಲೆ ಭಕ್ತಿ ಇರುವವರಾಗಿ, ಪ್ರೀತಿ ಇರುವವರಾಗಿ ದೇವರನ್ನು ನಾವು ಸ್ತುತಿಸಬೇಕು. ದೇವರಿಗೆ ಸ್ತೋತ್ರ. 3ನೇ ಕೀರ್ತನದಲ್ಲಿ ಈ ಪ್ರಕಾರ ಬರೆದಿದ್ದಾರೆ, ಆದರೆ ಓ ನನ್ನ ಕರ್ತನೆ, ನನಗೆ ಗುರಾಣಿಯು, ನನ್ನ ಗಣವು, ನನ್ನ ತಲೆ ಎತ್ತುವಾತನು ನೀನೇ. ನನ್ನ ಧ್ವನಿ ಎತ್ತಿ ಕರ್ತನಿಗೆ ಮೊರೆಯಿಟ್ಟನು. ಆತನು ತನ್ನ ಪರಿಶುದ್ಧ ಪರ್ವತದಿಂದ ನನ್ನ ಮೊರೆಯನ್ನು ಕೇಳಿದನು. ಕರ್ತನೇ, ನನ್ನನ್ನು ಕಾಪಾಡಿದ್ರಿಂದ ನಾನು ಮಲಗಿ ನಿದ್ದಗೈದು ಎಚ್ಚೆತ್ತನು. ಪ್ರಿಯರೇ, ಕರ್ತನು ನಮ್ಮ ಸುತ್ತಲೂ ಒಂದು ದೊಡ್ಡ ಗುರಾಣಿಯಾಗಿದೆ ಎಂಬುದಾಗಿ 3ನೇ ವಾಕ್ಯದಲ್ಲಿ ಬರೆದಿದ್ದಾರೆ. ಯಾವ ವೈರಿಯೂ ನಮ್ಮನ್ನು ಮುಟ್ಟಲಾರದೆ ಕಾಯ್ದು ಕಾಪಾಡುವನು ಆತನು ಒಳ್ಳೆಯವನು, ಆತನ ದಯೆಯು ಸದಾಕಾಲವೂ ಇದೆ. ಆತನ ಒಳ್ಳೆಯವನು, ಆತನ ದಯೆಯು ಸದಾಕಾಲವೂ ಇದೆ. ಆತನ ಒಳ್ಳೆಯವನು, ಆತನ ದಯೆಯು ಸದಾಕಾಲವೂ ಇದೆ. ನಾವು ಪ್ರಾರ್ಥಿಸುವ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತಾವೇ, ಆಶೀರ್ವದಿಸಲ್ಪಟ್ಟಿರುವ ಸಮಯಕ್ಕಾಗಿ ಸ್ತೋತ್ರ. ದೇವರ ಪಾದ ಸಮ್ಮುಖದಲ್ಲಿ ಇನ್ನೊಂದು ಸಾರಿ ಬಂದು ಕರ್ತನನ್ನು ಸ್ತುತಿ ಮಾಡುವಂತೆಯೂ ಕೊಂಡಾಡುವಂತೆಯೂ ಕರ್ತನು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಕರ್ತನೇ ನಿಮ್ಮನ್ನು ಸ್ತುತಿಸುತ್ತೇನೆ. ಕರ್ತಾವೇ, ನೀವು ಒಳ್ಳೆಯವನು, ನಿಮ್ಮ ದಯೆಯು ಸದಾಕಾಲವೂ ಇರುವುದು. ಅಪ್ಪ ದೇವರೇ, ಇವತ್ತು ನಾವು ಕಷ್ಟದಲ್ಲಿಯೂ ಕಣ್ಣೀರಲ್ಲಿಯೂ ಇರುವ ಮಕ್ಕಳಕ್ಕಾಗಿ ಪ್ರಾರ್ಥನೆ ಮಾಡ್ತೇನೆ. ಈ ವರ್ಷ ಅವಸಾನದಲ್ಲಿ ನಾವು ಬಂದಿದ್ದೇವೆ, ನೀವು ನಮ್ಮನ್ನು ಕರ್ಕೊಂಡು ಬಂದಿದ್ದೇವೆ. ಕರ್ತಾವೇ, ಎಲ್ಲೆಲ್ಲಿ ಕಷ್ಟವು, ಕಣ್ಣೀರು, ಹಿಂಸೆಯು, ಸಾಲ ಭಾರಗಳು, ನೋವುಗಳು ತುಂಬಲ್ಪಟ್ಟಿದ್ದಾರೋ ಅಲ್ಲಿ ಎಲ್ಲ ನಿಮ್ಮ ನಾಮದಲ್ಲಿ ಬೆಳಕು ಉಂಟಾಗಲಿ, ಬಿಡುಗಡೆಯೂ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಹೌದು ಕರ್ತಾವೇ, ನಿಮ್ಮ ಜನರಿಗೆ ನಿಮ್ಮ ಪರಿಶುದ್ಧ ನಾಮದಲ್ಲಿ ಬಿಡುಗಡೆಯಾಗಲಿ. ಹೋದ ರಾತ್ರಿಯಲ್ಲಿ ನಿದ್ರೆ ಮಾಡಕ್ಕಾಗದೆ ಬೆಳಗ್ಗೆವರೆಗೂ ನಿದ್ರೆ ಇಲ್ಲದ ಮಲಗಿರುವವರೆಗೂ ಯೇಸುವಿನ ನಾಮದಲ್ಲಿ ಅವರೇ ಬಲವಾಗಿ ಹಿಡಿದಿರುವ ಆ ದುಷ್ಟ ಶಕ್ತಿಯಿಂದ ಪರಿಪೂರ್ಣ ಬಿಡುಗಡೆ ಉಂಟಾಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಕರ್ತನೆ ಸ್ತೋತ್ರ. ಕರ್ತನೆ, ಕೋವಿಡ್ ಕಾಯಿಲೆಯಲ್ಲಿ ಸಿಕ್ಕಾಕೊಂಡಿರುವ ಜನರಿಗಾಗಿ ಪ್ರತ್ಯೇಕ ಪ್ರಾರ್ಥನೆ ಮಾಡ್ತೇನೆ. ಅವರಿಗೆಲ್ಲವರಿಗೂ ದೇವರೇ ನಿಮ್ಮ ಪರಿಶುದ್ಧವಾದ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ. ಅದೇ ಪ್ರಕಾರವಾಗಿ ಕರ್ತಾವೇ, ಕಲಸ ವಿಷಯದಲ್ಲಿಯೂ ಮಕ್ಕಳ ವಿಷಯದಲ್ಲಿಯೂ ಕಣ್ಣೀರಿಲಿರುವ ಭಾವನೆಗಳಿದೆ. ಮಕ್ಕಳ ಮದುವೆ ನಡೆಯಾದೆ ಇರುವ ಭಾವನೆಗಳಿದೆ. ಮಕ್ಕಳಿಲ್ಲದಿರುವ ದಂಪತಿಗಳಿದೆ, ಅವರಿಗೆ ಮಕ್ಕಳು ಉಂಟಾಗುವಂತೆ ಪ್ರಾರ್ಥಿಸುತ್ತೇನೆ. ಕರ್ತನೆ, ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ. ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆ. ಪ್ರಿಯರೇ, ಇವತ್ತು ಓದಬೇಕಾಗಿರುವ ವಾಕ್ಯಗಳು ಲೂಕನವರ ಸುವಾರ್ತೆ 13ನೇ ಅಧಿಕಾರದಿಂದ 17ವರೆಗೂ, ಅಪೊಸ್ತಲ ಕೃತ್ಯಗಳು 19ನೇ ಅಧಿಕಾರ, 1 ತಿಮೋಥಿ 1ರಿಂದ 6 ಇರುವ ಅಧಿಕಾರಗಳು, ಪ್ರಕಟಣೆ ಗ್ರಂಥ 14-15. ಇದು ನೀವು ಇವತ್ತೇ ಓದಿ ಮುಗಿಸಬೇಕು. ದೇವರಿಗೆ ಸ್ತೋತ್ರ.
ದೇವರ ವಾಕ್ಯಕ್ಕೆ ನಾವು ಬರೋಣ. ಇವತ್ತು ಲೂಕನವರ ಸುವಾರ್ತೆ 2ನೇ ಅಧಿಕಾರ 10ನೇ ವಾಕ್ಯ. ಆದರೆ ದೂತನು ಅವರಿಗೆ, ಹೆದರಬೇಡ್ರಿ, ಯಾಕೆಂದರೆ ಇಗೋ, ಎಲ್ಲ ಜನರಿಗೆ ಮಹಾ ಸಂತೋಷವನ್ನುಂಟು ಮಾಡುವ ಒಳ್ಳೆ ಸಮಾಚಾರವನ್ನು ನಾನು ನಿಮಗೆ ತಿಳಿಯಪಡಿಸುತ್ತೇನೆ. ಪ್ರಿಯರೇ, ಹೆದರಬೇಡ್ರಿ, ಸಂತೋಷದ ಸಮಾಚಾರ, ಶುಭ ಸಮಾಚಾರ ನಿಮಗೆ ತಿಳಿಸುತ್ತೇನೆ ಎಂಬುದಾಗಿ ಇಲ್ಲಿ ದೂತರು ಹೇಳಿದರು. ಪರಿಶುದ್ಧ ಗ್ರಂಥ, ಸತ್ಯಗ್ರಂಥ ಬೈಬಲಲ್ಲಿ ನಾವು ನೋಡುವಾಗ ದೇವರಿಗೂ ಮನುಷ್ಯರಿಗೂ ಆಮೇಲೆ ಕೊಡಬೇಕಾಗಿರುವ ಎಲ್ಲ ಸಂದೇಶಗಳು ಸಮಾಧಾನದ, ಸಂತೋಷದ, ಬೆಲವನ್ನು ಉಂಟು ಮಾಡುವ ಸಂದೇಶಗಳು ಆಗಿದರು. ಹೌದು, 2000 ವರ್ಷಗಳಿಗೆ ಹಿಂದೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯ ರೂಪವನ್ನು ತಾಳಿ ಬಂದನು. ಪರಲೋಕ ರಾಜ್ಯದಲ್ಲಿ ತಂದೆಯೊಡನೆ ಸಿಂಹಾಸನದಲ್ಲಿ ಕೋಡಿ ಕೋಡಿ ದೂತರುಗಳು ಆರಾಧಿಸುತ್ತಾ ಬಂದ ಕರ್ತರು ಆರಾಧನೆಯೂ ಮಹಿಮೆಯೂ ಬಿಟ್ಟು ಮನುಷ್ಯರನ್ನು ಪ್ರೀತಿ ಮಾಡಿ ಮನುಷ್ಯ ರೂಪವನ್ನು ತಾಳಿ ಬೆತ್ಲೆಹೇಮ್ ಎಂಬುದಾಗಿರುವ ಊರಲ್ಲಿ ಮನುಷ್ಯನಾಗಿ ಆಮೇನ್ ಮರಿಯ ಎಂಬುದಾಗಿರುವ ಸ್ತ್ರೀಯೊಟ್ಟೆಯಿಂದ ಹುಟ್ಟಿದರು. ಹೌದು, ಆ ರಾತ್ರಿ ದೂತರುಗಳು ಪರಲೋಕ ರಾಜ್ಯದಿಂದ ಇಳಿದು ಬಂದರು. ಅವರು ಒಂದು ಸಂದೇಶ ಮನುಷ್ಯರಿಗೂ ಕೊಟ್ಟರು. ಆ ಸಂದೇಶ ಏನೆಂದರೆ, ಹೆದರಬೇಡ್ರಿ ಎಂಬುದಾಗಿರುವ ಸಂದೇಶ. ಮನುಷ್ಯನನ್ನು ಹೆದರಿಸುವ ಸಾವಿರಾರು ವಿಷಯಗಳು ದಿನದಿನವೂ ನಾವು ಕಾಣುವಾಗ, ಕೇಳುವಾಗ, ಅದರಲ್ಲಿ ಜೀವನ ಮಾಡುವಾಗ ಆಮೇನ್ ಅಪಘಾತದ ವಾರ್ತೆಗಳು, ಕಣ್ಣೀರಿನ ವಾರ್ತೆಗಳು, ಕೊಲೆಯ, ಆಮೇನ್ ಹಿಂಸೆಯ, ಆಮೇನ್ ವಂಚನೆಯ ವಾರ್ತೆಗಳಿಂದ ಲೋಕವು ತುಂಬಲ್ಪಟ್ಟಿದಾಗ, ಈ ತುಂಬಲ್ಪಟ್ಟಿರುವ ಸಮಯದಲ್ಲಿ ಕರ್ತನು ಸರ್ವಜನರಿಗೂ ಒಂದು ಶುಭ ಸಮಾಚಾರ, ಒಳ್ಳೆಯ ಸಮಾಚಾರ ಕೊಟ್ಟಿದ್ದಾರೆ. ಅದೇನೆಂದರೆ, ದಾವೀದನ ಪಟ್ಟಣದಲ್ಲಿ ಯೇಸು ಎಂಬುದಾಗಿ ಇರುವ ಒಂದು ಮಗು ನಿಮಗಾಗಿ ಹುಟ್ಟಿದ್ದಾರೆ. ಅದೇ ಎಲ್ಲ ಮನುಷ್ಯರಿಗೂ ಸಂತೋಷವನ್ನು ಉಂಟು ಮಾಡುವ ಸಮಾಚಾರ. ಯಾಕೆಂದರೆ ಈ ಭೂಮಿಯಲ್ಲಿ ಇರುವ ಎಲ್ಲ ಕಷ್ಟಗಳಿಗೂ ಮೂಲ ಕಾರಣ ಪಾಪವಾಗಿದೆ. ಪಾಪಕ್ಕೆ ಪರಿಹಾರವು ಈ ಭೂಮಿಯಲ್ಲಿ ಇಲ್ಲ. ಆ ಸಮಯದಲ್ಲಿ ಪಾಪಕ್ಕೆ ಪರಿಹಾರವನ್ನು ಉಂಟು ಮಾಡುವುದಕ್ಕಾಗಿ ರಕ್ಷಕನು, ಸೇವ್ಯರ್, ಆಮೇಲೆ ದೇವರ ಕುಮಾರನು ಪರಲೋಕ ರಾಜ್ಯದಿಂದ ಈ ಲೋಕಕ್ಕೆ ಬಂದರು. ಆತನು ಸ್ವಂತ ಶರೀರವನ್ನು ಆಮೇಲೆ ಬಲಿದಾನವಾಗಿ ಕೊಟ್ಟು, ಶಿಲುಬೆಯಲ್ಲಿ ಸತ್ತು ಪ್ರಾಣ ಕೊಟ್ಟು, ಆತನು ನಮಗೋಸ್ಕರವಾಗಿ ಜೀವ ಕೊಟ್ಟು ನಮ್ಮನ್ನು ಪಾಪದಿಂದ ರಕ್ಷಿಸಿದ್ದಾರೆ. ಆ ಕ್ರಿಸ್ತನು ಆಮೇನ್ ಬಂದಿರುವುದೇ ನಮ್ಮ ಸಂತೋಷದ ಸಮಾಚಾರ.
ಆಮೇನ್ ಎತ್ತರಬೇಡರಿ. ದೇವರು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಬಂದಿದ್ದಾರೆ. ರಕ್ಷಿಸುವುದಕ್ಕಾಗಿ ದೇವರು ಬಂದಿದ್ದಾರೆ. ಗಲಾತ್ಯ ಪತ್ರಿಕೆ 4:19 ವಾಕ್ಯದಲ್ಲಿ ಪೌಲನು ಹೇಳ್ತಾ ಇದ್ದಾರೆ, ಯೇಸು ಕ್ರಿಸ್ತನು ನಿಮ್ಮಲ್ಲಿ ಹೆರಿಗೆಯಾಗುವವರೆಗೂ, ಹುಟ್ಟುವವರೆಗೂ ನಾನೇ ಆಮೇನ್ ಪ್ರಸವದ ವೇದನೆಯನ್ನು ಹೊಂದುತ್ತೇನೆ ಎಂಬುದಾಗಿ. ನಮ್ಮಲ್ಲಿ ಕ್ರಿಸ್ತನು ಹುಟ್ಟಬೇಕು. ಆತನನ್ನು ಅಂಗೀಕರಿಸಿ ಆತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದರೆ ಆತನು ನಮ್ಮ ಒಳಗಡೆ ಹುಟ್ಟುತ್ತಾರೆ, ಹೃದಯದಲ್ಲಿ ಹುಟ್ಟುತ್ತಾರೆ. ನೆಮ್ಮದಿ ಇಲ್ಲದಿರುವ, ಸಂತೋಷವಿಲ್ಲದಿರುವ, ಆಮೇನ್ ಪ್ರೀತಿ ಏನೆಂದು ಗೊತ್ತಿಲ್ಲದಿರುವ ಮನುಷ್ಯ ಜೀವನಗಳಲ್ಲಿ ಯೇಸು ಪ್ರೀತಿ ಸ್ವರೂಪನಾಗಿರುವ ದೇವರು, ಸಮಾಧಾನದ ಪ್ರಭು, ಆಮೇಲೆ ಸಂತೋಷದಾಯಕನು ಹುಟ್ಟುವಾಗ ಜೀವನಗಳು ಬದಲಾವಣೆ ಆಗುತ್ತದೆ. ಆದಂತ ಪ್ರಿಯರೇ, ಯೇಸುವನ್ನು ಸ್ವಂತ ರಕ್ಷಕನಾಗಿ ವಾಯಿಯಿಂದ ಅರಿಕೆ ಮಾಡಿ ಹೃದಯದಲ್ಲಿ ನಂಬಿದರೆ ಈ ಸಮಾಧಾನ, ಈ ಸಂತೋಷ ನಮ್ಮಲ್ಲಿ ಬರುತ್ತದೆ. ಹಲವಾರು ವಿಷಯಗಳಲ್ಲಿ ಸಿಕ್ಕಾಕೊಂಡು ಹೆದರಿಕೆಯಿಂದಿರುವ ಮಗುವೇ, ಇವತ್ತು ಸ್ವಾಮಿ ಹೇಳುವುದು, ಹೆದರಬೇಡರಿ. ಸಕಲ ಮನುಷ್ಯರ್ಗೂ ಉಂಟಾಗಬೇಕಾಗಿರುವ ಆಮೇನ್ ಸಂತೋಷದ ಒಳ್ಳೆಯ ಸಮಾಚಾರ ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ದಾವೀದನ ಪಟ್ಟಣದಲ್ಲಿ ಯೇಸು ಎಂಬುದಾಗಿರುವ ರಕ್ಷಕನು ನಿಮಗೋಸ್ಕರವಾಗಿ ಹುಟ್ಟಿದ್ದಾರೆ.